ಹಲೋ ಸ್ನೇಹಿತರೆ, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ಡ್ರ್ಯಾಗನ್ ಫ್ರೂಟ್ದು ಸ್ಟ್ಯಾಂಡ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ತುಂಬ ಅಂದರೆ ತುಂಬ ಕಡಿಮೆ ಬಜೆಟಲ್ಲೇ ಸ್ನೇಹಿತರೆ. ಇವಾಗ ನೀವು ಡ್ರ್ಯಾಗನ್ ಫ್ರೂಟ್ದು ಸ್ಟ್ಯಾಂಡು ಅದನ್ನೆಲ್ಲ ನೀವು ಅಮೆಝಾನ್ ಹುಡ್ಕೋಕ್ಕೆ ಹೋದರೆ 6,000 ರೂಪಾಯಿ, 9,000 ರೂಪಾಯಿ ಈ ಥರ ಹಾಕಿದ್ದಾರೆ ಪ್ರೈಸಸ್ಸು. 6,000 ರೂಪಾಯಿ, 9,000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಹಾಕ್ಕೊಂಡ್ರೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಉದ್ದಾರ ಆಗ್ತಾರ. ಸೊ ಅದಕ್ಕೆ ನಾವು ಒಂದು 600 ರೂಪಾಯಲ್ಲಿ ಮನೆಯಲ್ಲೇ ಒಂಥರ ಸಖತ್ತಾಗಿರೋದು, ಅದಕ್ಕಿಂತ ಸ್ಟ್ರಾಂಗ್ ಆಗಿರೋದೇ ಒಂದು ಸ್ಟ್ಯಾಂಡನ್ನು ಮಾಡಿ ತೋರಿಸ್ತೀವಿ. ತುಂಬಾ ಸಿಂಪಲ್ ಮತ್ತು ಈಸಿ. ಸೊ ವಿಡಿಯೋನ ನೋಡ್ತಾರೆ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು, ನಾನು 3/4 ಇಂಚ್ದು ಪೈಪನ್ನು ತೊಗೊಂಬಂದಿದ್ದೀನಿ, PVC ಪೈಪು. ಆ್ಯಕ್ಚುಲಿ ನನ್ನ ಹತ್ರ ಈ ಥರದ್ದು ಒಂದು 10 ಮೇಲಿದ್ದಾವೆ, ತೋರಿಸ್ತೀನಿ ರೀ. ನೋಡಿ, ನಮ್ಮದು ಇಲ್ಲಿದೆ ಮತ್ತು ಈ ವೈಟ್ ಕವರಲ್ಲಿ ಫುಲ್ಲು ಇದೆ ಇರೋದು. ಇದು 1 ಇಂಚ್ದು. ಬಟ್ ನಾನು ಯಾಕೆ 1 ಇಂಚ್ದು ಪೈಪ್ ಇಟ್ಬಿಟ್ಟು ಇಲ್ಲಿ 3/4 ಇಂಚ್ದು ಕಾಸು ಕೊಟ್ಟು ತೊಗೊಂಬಂದೆ ಅಂತಂತಂದರೆ, ಇದರಿಂದ ಸ್ನೇಹಿತರೆ ಈ ಕಾಲರ್ ಅಂದರೆ ಈ ಜಾಯಿಂಟ್ಸ್ ಬರುತ್ತಲ್ಲ, ಎಲ್ಬೋ, ಇದ್ರದ್ದು ಹುಡುಕ್ತೀನಿ 1 ಇಂಚ್ದಿಲ್ಲ. ಸೊ ಏನು ಮಾಡಿದೆ ನಾನು, ಸರಿ ಇದು 3/4 ಇಂಚ್ದೇ ತೊಗೊಂಬಂದ್ಬಿಟ್ಟು ಇದು ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟು ಈಗ ಹೋಗ್ಬಿಟ್ಟು ಅಲ್ಲಿದೆ ಅಲ್ಲ ಪೈಪ್ಗಳು, ಅದಕ್ಕೆ 1 ಇಂಚ್ದು ಕಾಲರ್ಗಳು ಈ ಥರ ತೊಗೊಂಬಂದ್ಬಿಟ್ಟು ಆಮೇಲೆ ಮಾಡ್ತೀನಿ. ಈಗ ಸುಮ್ಮನೆ ಸ್ಯಾಂಪಲ್ಗಂತ ಈ ವಿಡಿಯೋ ಮಾಡಿ ತೋರಿಸೋದಕ್ಕೆ ಒಂದು ಮಾಡಿ ತೋರಿಸ್ತೀನಿ. ಸೊ ಎರಡು ಗಿಡ 2-3 ಪಾಟಲ್ಲಿ ಇದನ್ನು ಮಾಡೋಣ ಅಂದ್ಬಿಟ್ಟು ಈಗ ತಂದಿದ್ದೀನಿ. ಒಂದು 2 ಪಾಟಲ್ಲಿ ಮಾಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸ್ನೇಹಿತರೆ, ಈ ಥರ ಚಿಕ್ಕ ಪಾಟಲ್ಲಿ ಮಾಡೋಕ್ಕೆ ಹೋಗೋದಿಲ್ಲ. ಈ ಥರ ದೊಡ್ಡದು ಬ್ಯಾಗ್ ಅಂತ ತೊಗೊಳ್ತೀನಿ. ತುಂಬ ದೊಡ್ಡದು ತೊಗೊಳ್ತಾ ಇಲ್ಲ, ಈ ಥರ ಮೀಡಿಯಮ್ ಸೈಜ್ ತೊಗೊತಾ ಇದ್ದೀನಿ. ಇದರಲ್ಲೇ ಮಾಡ್ತೀನಿ ಡ್ರ್ಯಾಗನ್ ಫ್ರೂಟ್. ಏನಕ್ಕಂತಂದರೆ ಇದರಲ್ಲಿ ಮಾಡಿದ್ರೆ ನೀವು ಆರಾಮಾಗಿ ಎಷ್ಟೇ ದೊಡ್ಡ ಗಿಡ ಆದ್ರೂ ಇದರಲ್ಲಿ ಚೆನ್ನಾಗೇ ಬರುತ್ತೆ. ಸೊ ಈ ಪಾಟಿಗೆ ಇದರಲ್ಲಿ ಮಾಡ್ಕೊತೀನಿ. ಸೊ ಈಗ ಫಸ್ಟ್ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಹೈಟಿಗೆ ಇದು ಬೇಕೋ ಇದು ಮಾಡ್ಕೊಳ್ಳಿ. ಇವಾಗ ನಾನು ಫಾರ್ ಎಕ್ಸಾಂಪಲ್ಲು ಇಷ್ಟು ಹೈಟಿಗೆ ಇದು ಫುಲ್ಲು ಬ್ಯಾಗಲ್ಲಿ ಇಷ್ಟರವರೆಗೂ ಎಂಡವರೆಗೂ ನಾನು ತಳ್ತೀನಿ 4 ಸೈಡ್ಗೆ. ಸೊ ನಿಮ್ಗೆ ಎಷ್ಟು ಬೇಕೋ ಹೈಟು ಇಷ್ಟಿಗೂ ಇಟ್ಕೊಬೋದು. ಬಟ್ ಇದು ಸ್ವಲ್ಪ 3/4 ಇಂಚ್ ಇರೋದ್ರಿಂದ ನೀವು ಹೈಟ್ ಬಿಟ್ಟಷ್ಟು ವಾಲುತ್ತೆ. ಸೊ ನನ್ನ ಕೇಳಿದ್ರೆ 1.5 ಮೀಟ್ರು ಇಷ್ಟು ಬಿಟ್ಟರೆ ಸಾಕನ್ಸುತ್ತೆ. 1 ಇಂಚ್ ಮೇಲಿತ್ತು ಅಂತಂದರೆ ನೀವು ಎಷ್ಟು ಹೈಟ್ ಬೇಕೋ ಬಿಟ್ಕೊಬೋದು. ಸೊ ನಾನು ಇದಕ್ಕೆ ಇಷ್ಟು ಮಾಡ್ಕೊತೀನಿ. ಇಷ್ಟಕ್ಕೆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈಗ ನೀವೇನೋ ಪೈಪ್ ತೊಗೊಂಬಿಟ್ರೆ ಒಂದು ಕೆಲಸ, ನೀವು ಅಂಗಡಿಯಲ್ಲೇ ಕಟ್ ನೋಡಿ, ಈ ಥರ ಎಲ್ಲ ಬಾಳ್ಬಾರ್ದು ಅಂತಂದರೆ ನೀವು ಅಂಗಡಿಯಲ್ಲೇ ಕಟ್ ಮಾಡಿಸ್ಕೊಂಬನ್ನಿ. ನಾನೇನು ಮಾಡಿದೆ, ಮೆಜರ್ಮೆಂಟ್ ಆಮೇಲೆ ಮಾಡ್ಕೊಂಡು ಅಂದ್ಬಿಟ್ಟು ರೋಲ್ ಮಾಡಿಕೊಟ್ರು. ಇದನ್ನು ರೋಲ್ ಮಾಡಿ ಕಾರಲ್ಲಿ ಇಟ್ಕೊಂಬಂದೆ. ನೋಡೋಕೆ ಹಿಂಗಿದೆ, ಫ್ಲೆಕ್ಸಿಬಲ್ ಇದೆ ತುಂಬ. ಈ ಥರ ರೋಲ್ ಮಾಡಿಕೊಟ್ರು. ನೀವು ನಂಬ್ತಿರೋಲ್ಲ, ಕಾರಲ್ಲಿ ಇಟ್ಕೊಂಬಂದಿದ್ದು ಈ ಥರ ರೋಲ್ ಮಾಡಿಬಿಟ್ಟು ಕಾರಲ್ಲಿ ತೊಗೊಂಬಂದಿದ್ದೀನಿ. ಮೆಜರ್ಮೆಂಟ್ ತಪ್ಪೋಯ್ತಿರೋದು ಮೆಜರ್ಮೆಂಟ್ ಮಾಡೋಣ. ಓಕೆ, ಇಲ್ಲಿಗೆ ಮಾಡ್ಕೊತೀನಿ. ಬನ್ನಿ ಸ್ನೇಹಿತರೆ, ಹೀಗೆ ಕಟ್ ಮಾಡೋಣ. ಏನಿಲ್ಲ, ಇದಕ್ಕೆ ಬೇಕಾಗಿರೋದು ಒಂದು ಆಕ್ಸೆಲ್ ಬ್ಲೇಡು, ಪೈಪು, 3 ಔಟ್ಲೆಟ್ ಕಾಲರು ಮತ್ತು ಗಮ್ಮು. ಸೊ ಕಟ್ ಮಾಡೋಣ. ಸೊ ಈಗ ನಾನು ಒಂದು ಮಾಡಿ ತೋರಿಸ್ತೀನಿ. ಸೊ 4 ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದಕ್ಕೇನು ಕೆಲಸವ್ರಿಗೆ ಕರ್ಸ್ಕೊಂಬಂದ್ಬಿಟ್ಟು ಮಾಡಿಸ್ಬೇಕು ಅದೆಲ್ಲ ಏನಿಲ್ಲ. ನೀವೇ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ, ಇದೆಲ್ಲ ಒಂದು ಕೆಲಸನ. ಇನ್ ಕೇಸ್ ನಿಮಗೆ ಅಂಗಡಿಗೆ ಹೋಗಿ ಹುಡ್ಕೋಕ್ಕಾಗಲ್ಲ ಅಂತಂದರೆ ಈ ಪೈಪ್ನ ಕಟ್ ಮಾಡಿಸ್ಕೊಂಬಂದ್ಬಿಡಿ. ಆಮೇಲೆ ಇದನ್ನು ನೀವು ಅಮೆಝಾನಲ್ಲಿ ತೊಗೊಬೋದು. ಫಾರ್ ಎಕ್ಸಾಂಪಲ್, ಫಸ್ಟ್ ನೀವು ಅಮೆಝಾನಲ್ಲಿ ತೊಗೊಳಂಗಿದ್ರೆ ಇದನ್ನು ಬುಕ್ ಮಾಡ್ಕೊಂಬಿಡಿ. ಇದನ್ನು ಬುಕ್ ಮಾಡಿಕೊಂಡು ಈ ಸೈಜ್ಗೆ ನೀವು ಅಂಗಡಿಲಿ ಹೋಗ್ಬಿಟ್ಟು ಪೈಪ್ ತೊಗೊಳ್ಳಿ. ಇಲ್ಲಾಂತಂದರೆ ಪೈಪ್ ಒಂದು ಸೈಜು ಇದೊಂದು ಸೈಜ್ ಆಗಿಬಿಡುತ್ತೆ. ಫಸ್ಟ್ ಇದನ್ನು ಬುಕ್ ಮಾಡಿಕೊಂಡು ಆಮೇಲೆ ಇದು ತೊಗೊಳ್ಳಿ. ಇದು ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ.
ನೋಡಿ ನಮ್ಮ ಪತಿರಾಯರು ಡ್ರ್ಯಾಗನ್ ಫ್ರೂಟದು ಸ್ಟ್ಯಾಂಡ್ ಮಾಡೋ ವಿಡಿಯೋ ಮಾಡಬೇಕು ಅಂತ 1 ವಾರದಿಂದ ಪ್ಲ್ಯಾನ್ ಮಾಡಿದ್ದು ಕರೆಕ್ಟಾಗಿ. ರಾತ್ರಿ ಮಲ್ಕೊಳ್ಳೋವಾಗಲೂ ಸ್ಟ್ಯಾಂಡ್ ಮಾಡಬೇಕು. ಮೇಲೆ ಫುಲ್ ಟೆರೆಸ್ಸಲ್ಲಿ ಮೇಲೆ ಫುಲ್ ಟೆರೆಸ್ಸಲ್ಲಿ 10 ಪಾಟ್ 15 ಪಾಟ್ ಮಾಡಬೇಕು. ಇವಾಗ ಸದ್ಯಕ್ಕೆ ಒಂದು 10 ಮಾಡ್ತೀವಿ. 10 ಪಾಟ್ ಹಾಕಬೇಕು, ಡ್ರ್ಯಾಗನ್ ಫ್ರೂಟು ಪಾಟ್ ಮಾಡಬೇಕು ಅಂತ ಇನ್ನೂ ಯಾವುದೋ ಬೇರೆ ಥರದ್ದೆಲ್ಲ ನೋಡಿದ್ರು ಈ ಥರದ್ದು, ಬಟ್ ಅದು ಸಿಗಲಿಲ್ಲ. ಜೋಡಿಸ್ತೀನಿ ನೋಡಿ, ಜೋಡಿಸ್ತಾ ಇದ್ದಾರೆ. ನೋಡಿ, ನೀವು ಮನೇಲೇನಾದರೂ ಡ್ರ್ಯಾಗನ್ ಫ್ರೂಟ್ ಹಾಕಬೇಕು ಅಂದರೆ ನೋಡ್ಕೊಳ್ಳಿ. ನಮ್ಮ ಪತಿರಾಯರು ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿ, ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಥರದ್ದೇನಾದರೂ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಹೋಗಿ ತಗೋಬೋದು. ನೋಡಿ, ಈ ಥರ ಜೋಡಿಸಿ ಇಟ್ಕೋತಾ ಇದ್ದಾರೆ. ಈಗ ಈ ಥರ ಬರುತ್ತೆ ಸ್ನೇಹಿತರೆ. 1 2 3 4. ಸೊ ಈ ಥರ ಬಾಕ್ಸ್ ಥರ ಮಾಡ್ಕೊತೀನಿ. ನೀವು ಎಷ್ಟು ದೂರ ಬಿಡಬೇಕು ನೀವು ಡಿಸೈಡ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಅಳತೆ ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ಪತಿರಾಯರು. ನೋಡಿ ಸ್ನೇಹಿತರೆ, ಇಲ್ಲೊಂದ ಈ ಸೈಜ್ಗೆ ಒಂದು ಪೀಸ್ ಕಟ್ ಮಾಡ್ಕೊಬೇಕು. ಅಲ್ಲೊಂದಿಗೆ ಈ ಸೈಜು, ಇವೆರಡು ಸಿಮಿಲರ್ ಇರುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ ಹೋಗುತ್ತಲ್ಲ, ಇದು ಸ್ವಲ್ಪ ಲೆಂತ್ ಇರುತ್ತೆ. ಸೊ ಫಸ್ಟ್ ನಾನು ಇದನ್ನು ಕಟ್ ಮಾಡ್ಕೊತೀನಿ. ಈಗ ಆ ಸೈಡ್ ತೋರಿಸಿದ್ನಲ್ವ, ಅದಕ್ಕೆ ಈ ಲೆಂತ್ ಇಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಷ್ಟು ಕ್ಯಾಪ್ ಒಳಗಡೆ ಹೋಗುತ್ತೆ, ಇಲ್ಲಿಷ್ಟು ಕ್ಯಾಪ್ ಒಳಗಡೆ ಹೋಗುತ್ತೆ. ಸೊ ಇಷ್ಟು ಜಾಗ ಇರುತ್ತೆ, ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರಿ. ನೀವೇನು ಫಸ್ಟ್ ಟ್ರೈ ಮಾಡ್ತಾಯಿದ್ದೀರಿ, ಆಮೇಲೆ ಬೇಕಂದರೆ ಒಂದು ಪೀಸ್ ತೆಗೆದಾಕ್ಬೋದು ಇನ್ ಕೇಸ್ ತುಂಬ ಲೆಂತ್ ಆಯಿತು ಅಂತಂದರೆ. ಸೊ ತುಂಬ ಶಾರ್ಟ್ ಮೊದಲೇ ಮಾಡ್ಕೊಂಬಿಟ್ರೆ ಅದಾದಮೇಲೆ ಆಗಲಿಲ್ಲ ಅಂದರೆ ಪೈಪು ವೇಸ್ಟ್ ಆಗಿಬಿಡುತ್ತೆ. ಸ್ನೇಹಿತರೆ, ಕಟ್ ಮಾಡ್ಕೊಂಡಿದ್ದೀನಿ. ಹಿಂದೆ ಏನೋ ಹುಲ್ಲೇನೋ ಹೊಡಿತಾ ಇದ್ದಾರೆ, ಸೌಂಡು ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಸಾರಿ, ಅದಕ್ಕೆ ನೆನ್ಕೊಂಡು ನೋಡಿ, ಈ ಥರ ಫಿಕ್ಸ್ ಮಾಡ್ಕೊತಾ ಇದ್ದಾರೆ ನಮ್ಮ ಪತಿರಾಯರು. ಈಕ್ವಲ್ ಆಗಿ 2 ಚಿಕ್ಕದು ಕಟ್ ಮಾಡ್ಕೊಂಡಿದ್ದಾರೆ ಪೈಪು. ಅದನ್ನು ಈ ಥರ ಜಾಯಿಂಟ್ ಮಾಡ್ತಾ ಇದ್ದಾರೆ ಇವಾಗ. ನೋಡಿ, ನಮ್ಮ ಪತಿರಾಯರು ಆಲ್ರೌಂಡರು, ಎಲ್ಲ ಕೆಲಸ ಮಾಡ್ತಾರೆ ಗೊತ್ತಾ. ಅದನ್ನು ಸೈಡ್ಗೆ ಇಡ್ತಿದ್ದಾರೆ. ಇವಾಗ ಇನ್ನೆರಡು ಎತ್ಕೊಂಡ್ಬರ್ತಾ ಇದ್ದಾರೆ. ನೋಡಿ, ಇನ್ನೂ ಫಿಕ್ಸ್ ಮಾಡಿಲ್ಲ, ಈಗ ಗಮ್ ಹಾಕಬೇಕು. ಸುಮ್ಮನೆ ಟ್ರಯಲ್ ತೋರಿಸ್ತಾರೆ. ನೋಡಿ, ಇವಾಗ ಈ ಥರ ಆಗುತ್ತೆ ಬ್ಯಾಗ್ ಒಳಗಡೆ. ಸೊ ಇದ್ರ ಲೆಂತ್ ಕೂಡ ಕಣ್ಣಲ್ಲೇ ಮೆಜರ್ಮೆಂಟ್ ಮಾಡ್ತಾರೆ. ಇದ್ರ ಲೆಂತ್ ಕೂಡ ಇದಕ್ಕಿಂತ ಸ್ವಲ್ಪ ಶಾರ್ಟ್ ಮಾಡ್ಕೊತೀನಿ. ನಾವೇನಿದ್ರು ಕ್ಯಾಲ್ಕುಲೇಷನ್ ಕಣ್ಣಲ್ಲೇ ಮಾಡೋದು. ಇದೊಂದು ಸ್ವಲ್ಪ ಶಾರ್ಟ್ ಮಾಡ್ತೀನಿ. ಹೇಳ್ಬಿಡಿ ಇನ್ನೊಂದ್ಸಲ. ಇದು ಇನ್ನೊಂದು ಸೈಡ್ಗೆ ಒಂದು ಸ್ವಲ್ಪ ಶಾರ್ಟ್ ಮಾಡ್ಕೊತೀನಿ. ನೋಡಿ, ಇದಿದೆ ಅಲ್ವಾ, ಇವಾಗ ಚೆಕ್ ಮಾಡಿದ್ವಿ ಅಲ್ವಾ, ಇದಕ್ಕಿಂತ ಇನ್ನೊಂದು ಸ್ವಲ್ಪ ಶಾರ್ಟ್ ಮಾಡ್ತಿದ್ದಾರೆ ಇದನ್ನು. ನೋಡಿ, ಆ ಸೈಜ್ಗೆ ಇನ್ನೊಂದು. ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ. ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ. ಬನ್ನಿ. ನೋಡಿ, ಇವಾಗ ಕಟ್ ಮಾಡ್ಕೊಂಡಿರೋ ಪೈಪ್ನ ನಮ್ಮ ಪತಿರಾಯರು ಜಾಯಿಂಟ್ ಮಾಡ್ತಾ ಇದ್ದಾರೆ. ಇವಾಗ ಬಾಕ್ಸ್ ಟೈಪ್ ನೀಟಾಗಿ ಜಾಯಿಂಟ್ ಮಾಡಿ ಅಡ್ಜಸ್ಟ್ ಮಾಡೋದು ಅಷ್ಟೇ, ಸಿಂಪಲ್. ಪಾಪ ನಮ್ಮ ಪತಿರಾಯರು ನೋಡಿ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರೆ ನಿಮಗೆ ತೋರ್ಸೋಕ್ಕೆ ಅಂತ. ನೋಡಿ, ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡ್ ರೆಡಿ. ಅಂದರೆ ಇದು ಸುಮ್ಮನೆ ತೋರ್ಸಕ್ಕೆ ಮಾಡಿರೋದಷ್ಟೇ, ಇನ್ನೂ ಗಮ್ ಹಾಕಬೇಕು. ನೋಡಿ ಸ್ನೇಹಿತರೆ, ಈ ಥರ ಬರುತ್ತೆ. ಓಕೆನಾ? ಸೆಂಟ್ರಲ್ಲಿ ಒಂದು ಕಡ್ಡಿ ಇಟ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ನ ನೋಡಿ, ಜಸ್ಟ್ ತೋರ್ಸೋಕ್ಕೆ ಏನೋ ಸರ್ಕಸ್ ಮಾಡ್ತಾ ಇದ್ದಾರೆ. ಈಗ ಇದು ಮಣ್ಣಲ್ಲಿ ಹಾಕ್ಬಿಟ್ಟು ಕರೆಕ್ಟಾಗಿರುತ್ತೆ. ಡ್ರ್ಯಾಗನ್ ಫ್ರೂಟ್ ಹಿಂಗೆ ಒಂದು ಕಡ್ಡಿ ಇಟ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ನ ಬೆಳೆಸೋದ್ಮೇಲೆ
ಹಿಂಗೆ ಹಬ್ಸ್ಬಿಡಿ ಅಷ್ಟೇ. ಹಾಂ ನೋಡಿ ಏನು ಸ್ಟ್ರಾಂಗ್ ಇರುತ್ತೆ ಹಂಗೆ ಹಿಂಗೆ ಅಂತ ಅನ್ಕೊಬೋದು. ನೋಡಿ ನನ್ನ ವೆಯ್ಟು ಆಲ್ಮೋಸ್ಟು ಗೊತ್ತಾಗಲ್ಲ. ಏನೂ ಆಗಲ್ಲ, ಗಿಡಕ್ಕೆ ಆಗ್ತಿರೋದಲ್ಲ. ನಾವೇನು ಕಲ್ಲೇನಾದರೂ ಇದ್ರ ಮೇಲೆ ಇಡ್ತೀವ? ಇಲ್ಲ ತಾನೇ, ಫುಲ್ ಸ್ಟ್ರಾಂಗ್ ಇರುತ್ತೆ. ಸೊ ರೆಡಿ. ಈಗೇನು ಗೊತ್ತಾ ಸ್ನೇಹಿತರೆ, ಇವಾಗ ಇದಕ್ಕೆ ನಾನು ಗಮ್ ಹಾಕ್ಬಿಟ್ಟು ಅಣಿಸ್ತೀನಿ. ಫೈನಲ್ ಆಗಿ ಅಣಿಸ್ಬಿಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಎಲ್ಲ ಬಿಚ್ಚಾಕಿದ್ದೀನಿ. ಸ್ವಲ್ಪ ಗಮ್ ಹಾಕೊತೀನಿ. ಗಮ್ಮೇನು ಹಾಕ್ಬೇಕಂತ ಏನಿಲ್ಲ, ಈಗ ಬಿಚ್ಚಕ್ಕೆ ಸಾಹಸ ಪಟ್ರಿ ಈಗ. ಬಟ್ ಗಮ್ ಹಾಕೊಂಡ್ರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಷ್ಟೇ. ಅದಕ್ಕೂ ಮುಂಚೆ ತೋರಿಸ್ಬಿಡಿ ಪತಿರಾಯರೇ, ಇನ್ನು ಪೈಪುಗಳು ಎಷ್ಟೆಷ್ಟು ಸೈಜದ್ದು ಎಷ್ಟೆಷ್ಟು ಮಾಡ್ಕೊಂಡಿದ್ದೀರಾ ಮುಂದ್ಸಲ? ಇಲ್ಲ, ಅದು ಪಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಎಷ್ಟು ಸೈಜ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಕಂಪ್ಲೀಟ್ ಒಂಥರ ಬಾಕ್ಸ್ ಟೈಪು ಸ್ವಲ್ಪ ಒಂದು ಕಡೆ ಮಾತ್ರ ಲೆಂತ್ ಬಿಟ್ಟಿದ್ದೀನಿ. ನೀವೇನು ಮಾಡ್ಕೊಬೋದು ಅಂದರೆ ಇಷ್ಟು ಉದ್ದ ಬಿಟ್ಕೊಂಡು ಇಷ್ಟು ಅಗಲ ಇಷ್ಟು ಉದ್ದ ಹಿಂಗೆ ಮಾಡ್ಕೊಬೋದು, ಹಿಂಗೆ ಮಾಡ್ಕೊಬೋದು, ಇಲ್ಲ ಹಿಂಗೆ ಮಾಡ್ಕೊಬೋದು, ಇಲ್ಲ ಅಂತಂದರೆ ಇಷ್ಟು ಮಾಡ್ಕೊಬೋದು. ಅದು ಸೈಜ್ ನಿಮ್ಮ ಮೇಲೆ ಡಿಪೆಂಡು. ನೀವು ಪಾಟಿಗೆ ಇರ್ತೀರಲ್ಲ, ಪಾಟಲ್ಲಿ ಕಟ್ ಮಾಡಿಕೊಂಡು ಜೋಡಿಸ್ಕೊಂಡು ನಿಮ್ಗೊಂದು ಐಡಿಯಾ ಬರುತ್ತೆ. ಅದ್ರ ತಕ್ಕನಾಗಿ ನೀವು ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಷ್ಟೇ ಸೈಜ್ ಇರಬೇಕು, ಇಷ್ಟೇ ಸೆಂಟಿಮೀಟ್ರ್ ಇರಬೇಕು. ಒಂದಿಷ್ಟು ಉದ್ದ ಜಾಸ್ತಿ ಆಗಿಬಿಟ್ರೂ ತೊಂದರೆ ಇಲ್ಲ, ಒಂದು ಅರ್ಧ ಫೀಟ್ ಜಾಸ್ತಿ ಅದನ್ನು ತೊಂದರೆ ಇಲ್ಲ, ಮಾಡಿ ಏನು ತೊಂದರೆ ಆಗಿ ಏನಾಗಲ್ಲ. ಕರೆಕ್ಟ್ ತಾನೇ ಹೇಳಿದ್ದೀನಿ? ನೋಡಿ ಇವಾಗ ಗಮ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ. ಗಮ್ಮೇನು ಹಾಕ್ಬೇಕಂತ ಏನಿಲ್ಲ. ಅದೇ ಫುಲ್ ಟೈಟ್ ಆಗಿತ್ತು. ನಾನು ಹೇಳಿದೆ ಆಲ್ರೆಡಿ ಟೈಟ್ ಆಗಿದೆ ಅಲ್ಲ, ಇನ್ನೇನಕ್ಕೆ ಗಮ್ಮು ಬಿಡಿ ಇರಲಿ ಅಂತ. ಅಂದರೆ ನಮ್ಮ ಪತಿರಾಯರು ಯಾವ ಥರ ಅಂದರೆ, ಏನೇ ಕೆಲಸ ಮಾಡೋದಿದ್ರು ಪರ್ಫೆಕ್ಟಾಗಿ ಮಾಡಿಬಿಡ್ಬೇಕು. ಎಷ್ಟು ಬೇಗ ಆಯಿತು ನೋಡಿ. 1 hour ಕೂಡ 1 hour ಜಾಸ್ತಿ, 1 hour. ಸೊ ಜಾಸ್ತಿ ಅಂದರೆ 20 minutes ಆಯ್ತೇನೋ ನೋಡಿ. ಇರೋ ಬರೋ ಶಕ್ತಿ ಎಲ್ಲ ಹಾಕಿ ಪ್ರೆಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕಾಸು ಕೊಟ್ಟು ಏನು ಮಾಡೋಕ್ಕೆ ಹೋಗ್ಬೇಡಿ. ಕಾಸು ಖರ್ಚು ಮಾಡೋದು ಈಸಿ, ಕಾಸು ದುಡಿಯೋದು ಕಷ್ಟ. ಹೌದು, ಮನೇಲೆ ತಗೊಂಬಂದು ಮಾಡ್ಕೊಳ್ಳಿ. ಈ ಇದರಲ್ಲೆಲ್ಲನೂ 7,000, 8,000, 9,000, 10,000 ಆನ್ಲೈನ್ಗಳಲ್ಲಿ ಕೊಟ್ಟು ತಗೊಳ್ಳೋದು ಈಸಿ. ಅದರಲ್ಲಿ ಕಾಯಿ ಬಂದು ನಾವು ತಿಂದು ಖರ್ಚು ಇದು ಮಾಡೋದಕ್ಕೇ ಟೈಮ್ ಹಿಡಿದು ಬಿಡುತ್ತೆ. ಅಷ್ಟು ವರ್ಷಗಳೆಲ್ಲ ಯಾಕೆ ಕಾಯಬೇಕು? ಈ ಥರ ಒಂದು 500-600 ರೂಪಾಯಲ್ಲಿ ಈಸಿಯಾಗಿ ಮಾಡಿಕೊಂಡು ಬೆಳ್ಕೊಳ್ಳೋದು ಉತ್ತಮ. ಕಾಸು ಖರ್ಚು ಮಾಡಬಾರ್ದು. ಕಾಸು ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾವು ಅಷ್ಟು ಕಾಸು ಖರ್ಚು ಮಾಡಿಲ್ಲ, ನಾನೇ ತಿಂದ್ಬಿಟ್ಟೆ ಇಲ್ಲ. ಅಮೆಝಾನಲ್ಲಿ ಯಾರು ಕೊಡ್ತಾರೆ ಅಷ್ಟು ಕಾಸು? ಅದು ಒಂದಕ್ಕೆ 8-9 ಸಾವಿರ. ನೋ ಥ್ಯಾಂಕ್ಸ್. ಹಾಕೋದಕ್ಕೆ ಒಂದು ಲಿಮಿಟ್ ಬೇಡವಾ ಅವರಿಗೆ? ಅದೇ ಏನದು, ಅದರಲ್ಲಿ ಒಂದು 3 kg ಕಬ್ಬಣ ಇರುತ್ತೆ. 3 kg ಕಬ್ಬಣಕ್ಕೆ ಒಂದು 300 ರೂಪಾಯಿ 400 ರೂಪಾಯಿ ಅಂತ ಇಟ್ಕೊಂಡ್ರು 500 ರೂಪಾಯಿ ಇಲ್ಲ 1000 ರೂಪಾಯಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಏನು 9,000 10,000 ದುಡ್ಡಿಗೆ ಬೆಲೆನೇ ಇಲ್ಲ. ನೋಡಿ, ನಮ್ಮ ಟೆಕ್ನಿಕ್ ಯೂಸ್ ಮಾಡಿ, ದುಡ್ಡು ಉಳಿಯುತ್ತೆ. ಕೆಲಸನೂ ಪರ್ಮನೆಂಟ್ ಕೆಲಸ. ಏನು ಸ್ವಲ್ಪ ತಿಂಗಳಿರುತ್ತೆ ಆಮೇಲೆ ಇರಲ್ಲ ಇದು ಅನ್ನೋಷ್ಟೆಲ್ಲ ಸೀನ್ ಇಲ್ಲ. ನಾನು ನಿಂತ್ಕೊಂತೀನಿ, ಏನಾಗೋದಿಲ್ಲ. ಚೆನ್ನಾಗಿರುತ್ತೆ, ಏನಾಗೋದಿಲ್ಲ. ಸೊ ನೋಡಿ, ಅದಕ್ಕೆ ಗಮ್ ಹಾಕಿದ್ದಾರೆ. ಇವಾಗ ಉದ್ದ ಪೈಪ್ ಕಟ್ ಮಾಡಿ ಇಟ್ಕೊಂಡಿದ್ರು ಅಲ್ವಾ 4, ಅದನ್ನು ಕೂಡ ಗಮ್ ಹಾಕಿ ಅಂಟಿಸ್ತಾ ಇದ್ದಾರೆ. ಆಲ್ರೌಂಡರ್ ನಮ್ಮ ಹಸ್ಬೆಂಡ್, ಆಲ್ರೌಂಡರ್, ಎಲ್ಲ ಥರ ಕೆಲಸ ಮಾಡ್ತಾರೆ. ಎಲ್ಲ ಕಲಿಬೇಕು, ಎಲ್ಲ ಕಲಿಸ್ರೆ ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಬದುಕೋಕ್ಕಾಗೋದು. ಅದು ನಿಜಾನೇ. 1 ವಾರದಿಂದ ನಮ್ಮ ಪತಿರಾಯರು, ನೀವು ನಂಬ್ತಿರೋ ಬಿಡ್ತಿರೋ, 1 ವಾರದಿಂದ ಡ್ರ್ಯಾಗನ್ ಫ್ರೂಟಿಗೆ ಸ್ಟ್ಯಾಂಡ್ ಮಾಡಬೇಕು, ಡ್ರ್ಯಾಗನ್ ಫ್ರೂಟ್ ಗಿಡಕ್ಕೆ ಸ್ಟ್ಯಾಂಡ್ ಮಾಡಬೇಕು. ಗಿಡಗಳು ಕೂಡ ನೋಡಿ ಇಲ್ಲೆಲ್ಲ ಇಟ್ಕೊಂಡು ಇನ್ನೂ ಇದ್ದಾವೆ, ಈ ಕಡೆ ಇದ್ದಾವೆ. ಇನ್ನೊಂಥರ ಡಿಸೈನ್ ಹಾಕಿದ್ದೆ. 5 ಓಪನಿಂಗ್ ಬರುತ್ತೆ, 1 ಕೆಳಗಡೆ ಬರುತ್ತೆ, ಇನ್ನು 4 ಡೈರೆಕ್ಷನಲ್ ಓಪನಿಂಗ್ ಬರುತ್ತೆ. ಅದು ನಾನು ಅಂದ್ಕೊಂಡಿದ್ದೆ
ಅದರ 4 ಈ ಕಡೆ ಹಾಕ್ಕೊಂಡು ಇಂಟರ್ ಜಂಕ್ಷನ್ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಒಂದು ಲೈನು ಫುಲ್ ಬರೋ ಥರ ಮಾಡಬೇಕು ಅಂತ ಇದ್ದಿದ್ದು. ಬಟ್ ಆ ಥರ ಸಿಕ್ಕಿಲ್ಲ. ಹುಡುಕಿ ಅದೇ 2 days ವೇಸ್ಟ್ ಆಯಿತು. ಸರಿ ಅದೆಲ್ಲ ಬೇಡ, ಇದನ್ನೇ ಮಾಡ್ಕೊಂಡು ಅಂದ್ಬಿಟ್ಟು ಒಂದು ಗಿಡಕ್ಕೆ ಒಂದು ಅನ್ನೋ ಥರ ಇವಾಗ ಮಾಡ್ತಾಯಿದ್ದೀನಿ. ಯಾವ ಥರ ಹೇಳಿದ್ರೆ ಇಲ್ಲೊಂದು ಬಾಕ್ಸು ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿಬಿಟ್ಟಿರುತ್ತೆ. ಬಟ್ ಇದೇನಂತಂದರೆ ಸಪ್ರೇಟ್ ಒಂದು ಬಾಕ್ಸು ನೀವೊಂದು ಗಿಡನ ಹೆಂಗೆ ಬೇಕೋ ಹಂಗೆ ಹೇಳ್ಕೊಬೋದು. ಬಟ್ ಅದರಲ್ಲಿ ಒಂದು ಲೈನ್ ಫುಲ್ಲು ಆ ಥರ ಪ್ಲ್ಯಾನ್ ಮಾಡಿದ್ದು. ಸೊ ಸ್ಟ್ಯಾಂಡ್ ರೆಡಿ, ಡನ್. ಈಗ ಇನ್ನೊಂದು ತೈನ್ದಾರನ ತೊಗೊಂಬಂದ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಮಣ್ಣು ಎಷ್ಟವರೆಗೂ ಬರುತ್ತೋ ತೈನ್ದಾರನ ಸುತ್ತಿ ಚೆನ್ನಾಗಿ ಟೈಟಾಗಿ ತೈನ್ದಾರನ ಸುತ್ತಾಗ ಇನ್ನೂ ಗ್ರಿಪ್ ಆಗಿರುತ್ತೆ. ನೀವು ಪಾಟಲ್ ಇದಾಗ್ಬಿಟ್ಟು ಮಣ್ಣು ಹಾಕಿ ಇದು ಮಾಡಿದಾಗ ಒಂಥರ ಗಟ್ಟಿ ಇಟ್ಕೊಳ್ಳುತ್ತೆ. ಬಟ್ ಇಲ್ಲ ಈ ಥರ ಅಳ್ಳಾಡಲ್ಲ, ಸ್ವಲ್ಪ ಏನಾದರೂ ಟೈಟ್ ಮಾಡಿ ಇದು ಮಾಡಿಬಿಟ್ರೆ ಹಿಂಗೆ ಅಲ್ಲಾಡಲ್ಲ. ಇವಾಗ ಏನಿದೆ ಸುಮ್ಮನೆ ಸೊಪ್ಪಡಿಗೆ ನಿಲ್ಸಿದಕ್ಕೆ ಹಿಂಗೆ ಅಲ್ಲಾಡ್ತಾ ಇರೋದು ಅಷ್ಟೇ. ಸೊ ಇಷ್ಟೇ ಸ್ನೇಹಿತರೆ, ಡ್ರ್ಯಾಗನ್ ಫ್ರೂಟ್ದು ಸ್ಟ್ಯಾಂಡ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ನೀವೇನಾದರೂ ಟ್ರೈ ಮಾಡ್ತೀರಾ ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾರು ಟ್ರೈ ಮಾಡ್ತೀರಾ ಅಂತ. ಸೊ ನೆಕ್ಸ್ಟು ಡ್ರ್ಯಾಗನ್ ಫ್ರೂಟ್ ವಿಡಿಯೋ ಹಾಕ್ತೀವಿ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಸೊ ಮೇಲೆಗಡೆ ಫುಲ್ ಟೆರೇಸಲ್ಲಿ ಒಂದು 10 ಪಾಟ್ಗೆ ಡ್ರ್ಯಾಗನ್ ಫ್ರೂಟ್ ಗಿಡಗಳಾಗ್ತಾ ಇದ್ದೀವಿ. ಸೊ ಯಾವ ಥರ ಹಾಕ್ತೀವಿ ಅನ್ನೋದನ್ನು ಕೂಡ ನೋಡಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ಇದೇ ಥರದ ವಿಡಿಯೋಸ್ಗಾಗಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಅ ಪೀಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು.